ಕಲೆ ಎನ್ನುವುದು ಕೇವಲ ಹವ್ಯಾಸಕ್ಕಷ್ಟೇ ಸೀಮಿತವಾಗಿರದೆ ಅದೆಷ್ಟೋ ಜನರ ಜೀವನದ ಬಂಡಿಯೂ ಹೌದು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರು ತಮ್ಮಲ್ಲಿರುವ ಕಲೆಯನ್ನ ಬಳಸಿ ಅದ್ಭುತ ಕಲಾಕೃತಿಗಳನ್ನ ತಯಾರಿಸುವ ಮೂಲಕ ಆದಾಯದ ಮೂಲವನ್ನಾಗಿ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಡಾರ್ ನಾಡ್ಯಾರ್ ನಿವಾಸಿಯಾದ ದಿನೇಶ್ ಅವರು ಆಧುನಿಕ ಶಿಲ್ಪಕಲೆಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಪಿಒಪಿ, ಎಫ್ಆರ್ಪಿ ಸೇರಿದಂತೆ ಹಲವಾರು ವಸ್ತುಗಳನ್ನ ಬಳಸಿ ಅನನ್ಯ ಕಲಾಕೃತಿಗಳನ್ನ ಸೃಷ್ಟಿಸುತ್ತಿದ್ದಾರೆ. ಇದು ಸುಮಾರು ಟೈಮ್ ಇದೆ ಸರ್. ನಾನೊಂದು 10-15 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಮೊದಲಿಗೆಲ್ಲ ಈ ಸಣ್ಣ ಸಣ್ಣ ಮೂರ್ತಿ ಎಲ್ಲ ಮಾಡ್ತಿದ್ದೆ. ಈಗ ಇದು ರೆಸಾರ್ಟಿಗೆ, ಹೋಟೆಲಿಗೆ, ಟೆಂಪಲಿಗೆ ಅದಕ್ಕೆ ಬೇಕಾದೆಲ್ಲ ಹೊಸ ಹೊಸ ಪ್ರಾಜೆಕ್ಟ್ ಮತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಕೆಲವು ಪ್ರಾಜೆಕ್ಟ್, ಈ ಬೋಟಿಂಗ್, ಇದು ಅಡ್ವೆಂಚರ್ ಗೇಮ್ಸ್ ಮತ್ತು ಹೊಸ ಹೊಸತ್ತು ಈಗ ನಾವು ಮಾಡ್ತಾಯಿದ್ದೇವೆ. ಈಗ ಇದು ಹೊರಗಿನ ಟ್ರೆಂಡ್ ಅಂತ ಉಂಟು, ಅದರಲ್ಲಿ ಈಗ ನಾವು ಈಗ ನಮ್ಮ ಊರಿಗೆ ಎಲ್ಲ ಮಾಡುವಾಗ ಈಗ ಸುಮಾರು ಕಡೆ ಮಾಡ್ತಾಯಿದ್ದೇವೆ. ಹೈಯೆಸ್ಟ್ ಮಾಡಿದ್ದೇವೆ ಈ ಗ್ರಾಸ್ ಪಿಚ್ ಮತ್ತು ರೋಪ್ ಲೈನ್, ಜಿಪ್ ಲೈನ್, ಕೇಬಲ್ ಕಾರ್, ಹೊಸ ಹೊಸತೆಲ್ಲ ನಾವೊಂದು ಟೀಮ್ ಮಾಡಿಗೆಲ್ಲ ತುಂಬ ಮಾಡ್ತಾಯಿದ್ದೇವೆ. ಇದೊಂದು ಸ್ಟಾರ್ಟಿಂಗ್ ನಾನೊಂದು ಮಾಡಿದೊಂದು ಪ್ರಾಜೆಕ್ಟ್ ಅಂದರೆ ಆಗೊಂದು ಹವ್ಯಾಸದಲ್ಲಿ ಮಾಡಿದ್ದೆ. ಮೊದಲು ನನಗೆ ಬಸ್ಸಲ್ಲಿ ಇತ್ತು, ಈಗ ಅದೆಲ್ಲ ಕೊಟ್ಟು ಈಗ ಇದನ್ನು ಈಗ ಕಂಟಿನ್ಯೂಸ್ ಮಾಡ್ತೇವೆ. ಮತ್ತು ಮಕ್ಕಳಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಿದ್ದೇನೆ. ಈವ್ನಿಂಗ್ ಫ್ರೀ ಇದ್ದ ಟೈಮಿಗೆಲ್ಲ ಯಾರಿಗೆ ಇಂಟ್ರೆಸ್ಟ್ ಉಂಟವರಿಗೆಲ್ಲ ಕೊಡ್ತಿದ್ದೇನೆ. ಒಳ್ಳೆ ಡಿಮಾಂಡ್ ಉಂಟು. ಮತ್ತು ಇಲ್ಲಿ ಜನಗಳು ಇದರ ವಿಷಯ ಗೊತ್ತಿಲ್ಲ. ಒಳ್ಳೆಯದು ದುಡಿಮೆ. ಇದು ಮನೇಲಿ ಲೇಡೀಸ್ಗೆ ಸಹ ಮಾಡ್ಬೋದು, ಮಕ್ಕಳಿಗೆ ಮಾಡ್ಬೋದು. ಬೇರೆ ಬೇರೆ ವೆರೈಟಿ ಇದೆ. ಚಿಕ್ಕಂದು ಸಣ್ಣ ಮೂರ್ತಿಯಿಂದ ಹಿಡಿದು ಸಾಧಾರಣ ಒಂದು ನಿಮಗೆ 50-60 ಫೀಟ್ ತನಕ ಮಾಡೋದೆಲ್ಲ ಇದಿದೆ. ಮತ್ತು ಮೆಟೀರಿಯಲ್ ಕೂಡ ಹಾಗೆ ಸಿಮೆಂಟಲ್ಲಿ, ಫೈಬರಲ್ಲಿ, ರಬ್ಬರಲ್ಲಿ, ಸಿಲಿಕಾನು, ಬೇರೆ ಬೇರೆ ಮೆಟೀರಿಯಲ್ ಮಾಡಲಿ, ವೇಸ್ಟ್ ಮೆಟೀರಿಯಲ್ ಮಾಡಲಿಕ್ಕೆ ಆಗ್ತದೆ. ತುಂಬ ಇದೆ. ಇದಕ್ಕೊಂದು ಎಂಡ್ ಅಂತ ಇಲ್ಲ. ನಾವು ಮೈನ್ ಇಂಟ್ರೆಸ್ಟ್ ಬೇಕಷ್ಟೇ. ಇಂಟ್ರೆಸ್ಟ್ ಇದ್ದವರಿಗೆ ಇದೊಂದು ಒಂದು ಹಾಬಿಯಾಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಎಂಥ ದಿವಸಕ್ಕೆ 1,500, 2,000, 3,000 ದುಡಿಬೋದು. ಯಾರಿಗೆಲ್ಲ ಈಗ ಗಿಫ್ಟ್ ಕಲೆಕ್ಷನ್ ನಾನು ಒಂದು ಕ್ಲಾಸಿಗೆ ತಗೊಂಡೆ. ಹಾಗೆ ಅವರೆಲ್ಲ ನನ್ನ ಹತ್ರ ಕೇಳಿ ಸ್ಟಾರ್ಟ್ ಮಾಡ್ತಾರೆ. ಅವರ ಬರ್ಡೇಗೆ, ಅವರ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ, ಹಾಗೆ ಕೆಲವು ಫೋಟೋದು ಕೀಚೇನ್, ಕೆಲವು ಲೆಟರ್ ಕೀಚೇನ್ ಮಾಡಿ ಕೊಡು. ಅದು ಡೀಟೇಲ್ ಆಗಿ ಮಾಡ್ಬೇಕು. ನಾನು ಕಲಿತಾ ಇದ್ದೇನೆ ಈಗ. ಎಲ್ಲ ಸ್ಫೂರ್ತಿ ಅಂದರೆ ನನಗೆ ಒಂದು ಇದೆ, ಅದು ಯೂಟ್ಯೂಬೇ. ಅಂದರೆ ಸ್ವಲ್ಪ ಒಂದು ಕಲಿಯೋದೊಂದು ಇಂಟ್ರೆಸ್ಟ್ ಇತ್ತು. ಮತ್ತೆ ಇದನ್ನು ಒಂಚೂರು ಅಂದರೆ ಡಿಮಾಂಡ್ ಬಂದ ಕೂಡಲೇ ಒಂದೊಂದು ಎದುರು ಹೋದೆ. ಹಾಗೆ ಎಂಥೊಂದು ಪರ್ಟಿಕ್ಯುಲರ್ ಕೇಳಬೇಕಾದ್ರೆ ಒಂದು ಯೂಟ್ಯೂಬರಿಗೆ ಹೇಳಿದ್ರೆಲ್ಲ ಹೇಳ್ತದೆ. ಅದು ಯಾವ ಮೆಟೀರಿಯಲ್, ಯಾವ ಕೆಮಿಕಲ್, ಹೇಗೆ ಮಾಡಬೇಕು ಅದೆಲ್ಲ ಕೂಡ ಈಗ ಅದರಲ್ಲಿ ಕಲಿಬೋದು, ಕಂಪ್ಲೀಟ್ ಕಲಿಬೋದು. ಮತ್ತು ಪ್ರಾಕ್ಟಿಕಲ್ ನಮ್ಮೊಟ್ಟಿಗೆ ಸ್ವಲ್ಪ ಬಂದು ವರ್ಕ್ ಮಾಡಿದರೆ ಅವ್ರದ್ದೇ ಒಂದು ಸ್ವಂತವಾಗಿ ಸ್ಟಾರ್ಟ್ ಮಾಡ್ಬೋದು. ಸಾಧಾರಣ ಒಂದು ಇವತ್ತಿಗೆ ನೋಡಿದ್ರೆ ಒಂದು 20-30 ಜನ ಕಲಿತು ಸ್ವಂತ ಮಾಡ್ತಾ ಇದ್ದಾರೆ. ಮತ್ತೀಗ ಬರ್ತಾರೆ ಅಂತ ಹೇಳ್ತಾರೆ. ಅದು ಒಂದಂತೇಳಿ ನಾನೀಗ ಬೇರೆ ಬೇರೆ ರಾಜ್ಯಗಳು ಹೋಗಿ ಮಾಡ್ತಾಯಿದ್ದೇನೆ. ಈಗ ಕೇರಳ, ಮತ್ತು ಈಗ ಮಡಿಕೇರಿ, ಬ್ಯಾಂಗ್ಳೂರು, ಮತ್ತು ಮೊನ್ನೆ ಪೂನಕ್ಕೆ ಹೋಗಿ ಬಂದೆ. ಹಾಗೆ ಟೈಮ್ ಸಿಗ್ತಾಯಿಲ್ಲ. ಹಾಗೆ ನಾನು ಸ್ವಲ್ಪ ನನ್ನ ಮಿಸ್ಸಸ್ಸಿಗೆ, ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೇನೆ. ಮಕ್ಕಳು ಬಂದರೆ ಮಗಳೆಲ್ಲ ಸ್ವಲ್ಪ ಕಲಿಸ್ತಾರೆ. ಮತ್ತು ಲೇಡೀಸ್ ಎಲ್ಲ ಬಂದರೆ ನನ್ನ ಮೇಡಮ್ ಕಲಿಸ್ತಾರೆ. ಕ್ಲೇ ವರ್ಕ್ ಮತ್ತು ಫೈಬರ್ ವರ್ಕ್, ಬೇರೆ ಬೇರೆ ಮೆಟೀರಿಯಲ್, ಮತ್ತು ಈಗ ವೇಸ್ಟ್ ಮೆಟೀರಿಯಲ್ ಕೆಲವು ಡಸ್ಟ್ ಎಲ್ಲ ಬರ್ತಲ್ಲ, ಅದರಿಂದ ಕೆಲವು ಮಾಡ್ತಾರೆ. ಮತ್ತು ಸಿಮೆಂಟಲ್ಲಿ ಮನೇಲೇ ಮಾಡ್ಬೋದು. ಒಂದು ಗಂಟೆ ಮಾಡೋ ಕೆಲಸ ಕೂಡ ಉಂಟು. 1 ಗಂಟೆ ಮತ್ತು ಅದರಲ್ಲೇ ಒಳ್ಳೆ ಇನ್ಕಮ್ ಮಾಡ್ಬೋದು. ಅದಕ್ಕೆ ನೆಕ್ಸ್ಟ್ ಒಂದೆಲ್ಲ ಕೆಲವೆಲ್ಲ ಐಟಮ್ ಉಂಟು, ಅದೀಗ ರೆಡಿ ಮಾಡಿ ಇಟ್ಟಿದ್ದೇನೆ. ಅಷ್ಟೊಂದು ಆ ಸಬ್ಜೆಕ್ಟ್ ತಗೊಂಡಿದ್ದೇನೆ. ಇಲ್ಲಿ ನಮ್ಮ ಗ್ರಾಮದವರಿಗೆ ಸ್ವಲ್ಪ ಈ ಲೇಡೀಸ್ ಮನೇಲೆ ಒಂದು ಮಾಡಿ ಸೇಲ್ಸ್ ಮಾಡುವಾಗ ಅದರೊಂದು ಪ್ಲ್ಯಾನ್ ಉಂಟು. ಈಗ ಚೈನಾದೆಲ್ಲ ಬರ್ತಲ್ಲ, ಅದು ಅದಕ್ಕಿಂತ ಚೀಪಲ್ಲಿ ನಮಗೆ ಮಾಡ್ಬೋದು. ಅದಕ್ಕೆ ನೆಕ್ಸ್ಟ್ ಪ್ರಾಜೆಕ್ಟ್ ಇಟ್ಟಿದ್ದೇನೆ ಮಾಡುವಂತೇಳಿ.
ದೇವರ ನಂಬುದಾರೆ.